ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಈಗ ಗುರುಗ್ರಹ 2026 ಜೂನ್ 1ನೇ ತಾರೀಕಿಗೆ ಬದಲಾಗ್ತಾ ಇರ್ತಕ್ಕಂತಹ ಒಂದು ವಿಚಾರ ನೋಡಿ. ಗುರು ಯಾವುದೇ ರಾಶಿಯಲ್ಲಿ ತನ್ನ ವಿಶೇಷವಾದಂತಹ ಬಲಾಬಲಗಳನ್ನು ಕೊಡುವಂತಹದ್ದಿರುತ್ತೆ. ಆ ಒಂದು ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿಯಿಂದ ದ್ವಾದಶ ರಾಶಿಗಳಿಗೆ ಅಂದರೆ 12 ರಾಶಿಗಳವರೆಗೂ ಕೂಡ ಗುರುಬಲ ಬರುವಂತಹದ್ದು. ಮತ್ತೆ ಗುರುವಿನ ಸಂಚಾರ ಗೋಚಾರದಲ್ಲಿ ಷಷ್ಠಾಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಈ ಒಂದು ಸ್ಥಿತಿಗಳಿಂದ ಬಹಳಷ್ಟು ಬದಲಾವಣೆಗಳು, ಬಹಳಷ್ಟು ಜೀವನದಲ್ಲಿ ಸಾಧನೆಗಳು ಮಾಡುವಂತಹ ವಿಚಾರಕ್ಕೆ ಸಪೋರ್ಟ್ ಕೊಡುವಂತಹ ಗ್ರಹ ಅಂತಂದ್ರೆ ಈ ಒಂದು ಗುರುಗ್ರಹ. ಅದರಲ್ಲಿ ಮಿಥುನ ರಾಶಿಯವರಿಗೆ ಈ ಒಂದು ಗುರುವಿನ ಫಲ ಯಾವ ರೀತಿ ಇರುತ್ತೆ ಅಂತಂದ್ರೆ ನೋಡಿ, ಇಷ್ಟು ದಿನಗಳ ಕಾಲ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ಸುಮಾರು 5 ತಿಂಗಳುಗಳ ಕಾಲ ಈ ಒಂದು ಗುರು ಕಟಕ ರಾಶಿಯಲ್ಲೇ ಸಂಚಾರ ಮಾಡುವಂತಹ ಸ್ಥಿತಿ ಇರುತ್ತೆ. ಸಹಜವಾಗಿ ಗುರು ಒಂದು ರಾಶಿಯಲ್ಲಿ 1 ವರ್ಷ ಕಾಲ ಅಂದ್ರೆ 12 ವರ್ಷಗಳಿಗೆ ಒಂದು ಸಾರಿ ಈ ಒಂದು ಸಂಚಾರ ಒಂದೊಂದು ರಾಶಿಯಲ್ಲಿ ಬರುವಂತಹದ್ದಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಈ ಒಂದು ಗುರು ವಕ್ರ ಸ್ಥಿತಿ ಉಂಟಾಗುವುದರಿಂದ ಅಂದ್ರೆ ಹಿಂದಿನ ರಾಶಿಗೆ ಮತ್ತೆ ಮುಂದಿನ ರಾಶಿಗೆ ಹೋಗೋದ್ರಿಂದ ಒಂದೊಂದು ರಾಶಿಯಲ್ಲಿ ಕೆಲವೊಂದು ತಿಂಗಳುಗಳು ಒಂದೊಂದು ಸಾರಿ ಗೋಚಾರದಲ್ಲಿ ಬರುವಂತಹ ಸ್ಥಿತಿ ಇರುತ್ತೆ. ಹಾಗಾಗಿ ಈಗ 5 ತಿಂಗಳುಗಳ ಕಾಲ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡುವಂತಹ ಗುರುವಿನ ಫಲ ನಿಮ್ಮ ರಾಶಿಗೆ ಗುರುಬಲ ಇರ್ತಕ್ಕಂತಹದ್ದು. ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನ ಗುರುಬಲ ಇರ್ತಕ್ಕಂತಹದ್ದು. ಹಾಗಾಗಿ ನೋಡಿ, ವಿಶೇಷವಾದಂತಹ ಫಲವನ್ನ ಕೊಡ್ತಾನೆ ಮಿಥುನ ರಾಶಿಯವರಿಗೆ. ನೋಡಿ, ಇಷ್ಟೋ ದಿನಗಳು ನಿಮ್ಮ ಸ್ವಸ್ಥಾನದಲ್ಲೇ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ನೋಡಿ, ಈಗ ಬದಲಾಗುವಂತಹ ಗುರು ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಅಂದ್ರೆ ಮುಂದಿನ ಸ್ಥಾನಕ್ಕೆ ಹೋಗೋದ್ರಿಂದ ವಿಶೇಷವಾದಂತಹ ಫಲಗಳನ್ನ ನಿಮಗೆ ಗುರು ಕೊಡ್ತಾನೆ. ಹಾಗಾಗಿ ಗುರುವಿನ ಬಲದಿಂದ ಏನೆಲ್ಲ ಪ್ರತಿಫಲಗಳು ಈ 5 ತಿಂಗಳುಗಳು ನೀವು ಪಡಿಬಹುದು ಅಂತ ಮುಖ್ಯವಾಗಿ ನೋಡಿದ್ರೆ ನೋಡಿ, ಜೂನ್ 1ರಿಂದ ಜೂನ್ 18ರವರೆಗೂ ಕೂಡ ವಿಶೇಷವಾದಂತಹ ಧನಾಗಮ ಬಲ ಬರುವಂತಹದ್ದು. ಕೆಲವೊಂದೆಲ್ಲ ಪ್ರಾಜೆಕ್ಟ್ ಸಕ್ಸಸ್ ಆಗುವಂತಹದ್ದು, ಕೆಲವೊಂದೆಲ್ಲ ಪ್ಲಾನಿಂಗ್ ಸಕ್ಸಸ್ ಆಗುವಂತಹದ್ದು, ಅವುಗಳಿಂದ ದುಡ್ಡು ಬರುತ್ತೆ ಅನ್ನುವಂತಹ ಪ್ರಯತ್ನಗಳು ಮೂಮೆಂಟ್ಸ್ ಆಗುವಂತಹದ್ದು ಇವೆಲ್ಲವೂ ಕೂಡ ಸಹಜವಾಗಿ ನಡೆಯುತ್ತೆ. ವಿಶೇಷವಾಗಿ ದಂಪತಿಗಳಿಗೆ ಕೆಲವೊಂದು ರೀತಿಯ ಆಗಮ ಆಗುವಂತಹದ್ದು, ದುಡ್ಡಿನ ಆಗಮ ಆಗುವಂತಹದ್ದು, ಧನಾಗಮ ಆಗುವಂತಹದ್ದು, ಮತ್ತೆ ಮಿತ್ರರ ಸಹಕಾರದಿಂದ ಕೂಡ ದುಡ್ಡಿನ ಒಂದು ಪ್ರತಿಫಲಗಳು ಸಿಗುವಂತಹದ್ದು ಆಗತ್ತೆ. ಮತ್ತೆ ವೃತ್ತಿಯಲ್ಲಿ ಒಳ್ಳೆಯ ರೀತಿಯ ಬಡ್ತಿ ಸಿಗುವಂತಹದ್ದು. ನೋಡಿ, ಈ ಒಂದು ದಿನಗಳಲ್ಲಿ ಕರೆಕ್ಟಾಗಿ ಜೂನ್ 1ರಿಂದ ಜೂನ್ 18 ಈ ಒಂದು ದಿನಗಳಲ್ಲಿ ನೀವು ಗಮನಿಸಿ, ಮಿಥುನ ರಾಶಿಯವರು ಯಾವುದೋ ಒಂದು ಸ್ಥಾನದಲ್ಲಿ ನಿಮ್ಮನ್ನು ಗುರುತಿಸುವಂತಹದ್ದು, ಒಂದು ಒಳ್ಳೆಯ ರೀತಿಯ ಅಧಿಕಾರ ಸಿಗುವಂತಹದ್ದು, ಒಂದು ಒಳ್ಳೆಯ ರೀತಿಯ ಒಂದು ಲೀಡರ್ಶಿಪ್ ಸಿಗುವಂತಹದ್ದು, ಯಾವುದೋ ಒಂದು ಸಮಸ್ಯೆಯಲ್ಲಿ, ಯಾವುದೋ ಒಂದು ಸಂಘದಲ್ಲಿ, ಯಾವುದೋ ಒಂದು ಗುಂಪಿನಲ್ಲಿ ನಿಮ್ಮನ್ನ ಗುರುತಿಸಿ ಒಂದು ಒಳ್ಳೆಯ ರೀತಿಯ ಜವಾಬ್ದಾರಿತನವನ್ನ ನಿಮಗೆ ನೀಡುವಂತಹ ಸದವಕಾಶ ಈ ಒಂದು ಸಮಯದಲ್ಲಿ ಸಿಗತ್ತೆ. ಹಾಗಾಗಿ ಒಳ್ಳೆ ರೀತಿಯ ಪ್ರತಿಫಲ ಇದೆ. ನಿಮಗೆ ವೃತ್ತಿಯಲ್ಲಿ ಒಳ್ಳೆ ರೀತಿಯ ಬಡ್ತಿ ಸಿಗುವಂತಹದ್ದು, ಉನ್ನತವಾದಂತಹ ಸ್ಥಿರವಾದಂತಹ ಒಂದು ಜಾಬ್ ಸಿಗುವಂತಹದ್ದು, ಕೆಲಸದ ನಿರ್ಣಯ ಸಿಗುವಂತಹದ್ದು ಆಗತ್ತೆ. ಮತ್ತೆ ಮಿತ್ರರು ಕೂಡ ದೊಡ್ಡ ವ್ಯಕ್ತಿಗಳು ಮಿತ್ರರಾಗುವಂತಹದ್ದು ನಿಮ್ಮ ಜೊತೆಗೆ ಆಗುವಂತಹ ಸ್ಥಿತಿ ಇರುತ್ತೆ. ಮತ್ತೆ ಇನ್ನ ದಂಪತಿಗಳಿಗೆ ಸೌಖ್ಯ. ನೋಡಿ, ಧರ್ಮ ಕಾರ್ಯಗಳು ಮಾಡುವಂತಹದ್ದಾಗಿರ್ಬೋದು ಮತ್ತು ದೇವತಾ ಕಾರ್ಯಗಳು ಮಾಡುವಂತಹದ್ದಾಗಿರ್ಬೋದು, ಧರ್ಮ ಕ್ಷೇತ್ರಗಳ ದರ್ಶನ ಮಾಡಿ ಅಲ್ಲಿ ಒಂದು ಪುಣ್ಯ ಫಲಗಳನ್ನ ಪಡೆಯುವಂತಹದ್ದು, ಒಂದು ಪೂರ್ವ ಜನ್ಮದ ಸುಕೃತ ಫಲಗಳನ್ನ ನೀವು ಈ ಒಂದು ಸಮಯದಲ್ಲಿ ಪಡೆಯುವಂತಹದ್ದು ದಂಪತಿಗಳಿಗೆ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಸಿಗುತ್ತೆ. ಇನ್ನ ಸ್ವಲ್ಪ ಬದಲಾವಣೆಯ ಸಮಯ ಅಂದ್ರೆ ಜೂನ್ 18ರಿಂದ ಆಗಸ್ಟ್ 18ರವರೆಗೂ ಕೂಡ ಸುಮಾರು 2 ತಿಂಗಳುಗಳ ಕಾಲ, ಜೂನ್ ಜುಲೈ ಆಗಸ್ಟ್ ಈ ಒಂದು 2 ತಿಂಗಳುಗಳ ಕಾಲ ನೀವು ಬಹಳಷ್ಟು ಪ್ರತಿಫಲಗಳು,
ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ ಬರುವ ಸಾಧ್ಯತೆ ಇರುತ್ತೆ. ಜೂನ್ 18ರ ನಂತರ 2 ತಿಂಗಳುಗಳ ಕಾಲ ಆಕಸ್ಮಿಕವಾದಂತಹ ಅವಘಡಗಳು ಬರುವಂತಹದ್ದು, ಮತ್ತೆ ಕೆಲವೊಂದು ಶ್ರಮ ಪ್ರಯತ್ನದ ಭಾಗ್ಯಗಳನ್ನು ಕೂಡ ಪಡೆಯುವಂತಹದ್ದಿರುತ್ತೆ ನೋಡಿ. ಒಂದು ರೀತಿ ಸ್ವಲ್ಪ ಆರೋಗ್ಯದ ಬಗ್ಗೆ ವ್ಯತ್ಯಯ ಆಗುವಂತಹದ್ದು ಹೇಳಿದೆ. ಜೊತೆಗೆ ಸ್ವಲ್ಪ ಭಾಗ್ಯದ ಫಲಾಫಲಗಳನ್ನು ಪಡುವಂತಹದ್ದು ನೀವು ಈ ಸಮಯದಲ್ಲಿ ನೋಡ್ತೀರಾ. ಹಾಗೆ ಈ ಒಂದು ಸಮಯದಲ್ಲಿ ಕೆಲವೊಂದು ಆರೋಗ್ಯ ಸ್ಥಿತಿಯಲ್ಲಿ ತುಂಬಾ ದೀರ್ಘ ಕಾಯಿಲೆಗಳು ಯಾರೆಲ್ಲ ಪಡ್ತಾ ಇರ್ತಾರೆ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊತಾ ಇರ್ತಾರೆ, ಅಂತಹವ್ರಿಗೆಲ್ಲ ಒಳ್ಳೆ ರೀತಿಯ ಹಾಸ್ಪಿಟಲ್ ಸೌಕರ್ಯ ಮತ್ತೆ ಒಳ್ಳೆ ರೀತಿಯ ಶುಶ್ರೂಷೆ ಸಿಗುವಂತಹದ್ದು, ಒಳ್ಳೆ ರೀತಿಯ ಔಷಧೋಪಚಾರ ಸಿಗುವಂತಹದ್ದು, ಒಳ್ಳೆಯ ಮಾರ್ಗದರ್ಶನದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಿಸುವಂತಹದ್ದು. ಆರೋಗ್ಯ ಅಂತಂದ್ರೆ ಬಹಳಷ್ಟು ಮಿಥುನ ರಾಶಿಯವರಿಗೆ ಪ್ರತಿಯೊಬ್ಬರಿಗೂ ಅಂತಲ್ಲ, ಆಲ್ಮೋಸ್ಟ್ ಸ್ವಲ್ಪ ಏಜ್ ಫ್ಯಾಕ್ಟ್ ಅಂದ್ರೆ ಒಂದು 45-50ರಿಂದ ಮೇಲಿರ್ತಕ್ಕಂಥವ್ರು, 60-70-80ರಲ್ಲಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯಗಳು ಈ ಸಮಯದಲ್ಲಿ ಒಳ್ಳೆ ಟ್ರೀಟ್ಮೆಂಟಿಂದ ನಿಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗುವಂತಹದ್ದು, ಅಂದರೆ ಆಯುಷ್ಯನ್ನ ವೃದ್ಧಿಸಿಕೊಳ್ಳುವಂತಹದ್ದು, ಅವಘಡಗಳನ್ನು ತಪ್ಪಿಸಿಕೊಳ್ಳುವಂತಹದ್ದು, ಆ ರೀತಿಯ ಒಂದು ಗುರುವಿನ ದೃಷ್ಟಿಯ ಫಲ ಈ ಸಮಯದಲ್ಲಿ ನೀವು ಪಡೆಯುವಂತಹದ್ದು ಅತ್ಯದ್ಭುತವಾಗಿದೆ. ಚೆನ್ನಾಗಿದೆ, ತೊಂದರೆ ಇಲ್ಲ, ಉತ್ತಮವಾದಂತಹ ಫಲ, ಗುರುವಿನ ದೃಷ್ಟಿ ಈ ಸಮಯದಲ್ಲಿ. ಇನ್ನ ಆಗಸ್ಟ್ 18ರ ನಂತರ ನೋಡಿ, ಆಗಸ್ಟ್ 18ರಿಂದ ಅಕ್ಟೋಬರ್ 31 ಆಲ್ಮೋಸ್ಟ್ 1.5 ತಿಂಗಳುಗಳು ಈ ಕಾಲ ಇರುತ್ತೆ. ಈ ಒಂದು ಸಮಯದಲ್ಲಿ ಹೆಚ್ಚಾಗಿ ಮನೆ ಕಡೆ ಯಾವುದೋ ಒಂದು ಭೂಮಿ ವ್ಯವಹಾರ ಮಾಡುವಂತಹದ್ದು, ಮನೆ ಕಟ್ಟಲು ಪ್ರಾರಂಭ ಮಾಡುವಂತಹದ್ದು, ಮತ್ತೆ ಒಂದು ಸೈಟ್ ತೆಗೆಯುವಂತಹದ್ದಾಗಿರ್ಬೋದು, ಜಮೀನು ತಗೊಳ್ಳುವಂತಹದ್ದಾಗಿರ್ಬೋದು, ಮತ್ತು ಒಂದು ಪ್ರಾಪರ್ಟಿಗಳಲ್ಲಿ ಬೆಳೆಗಳನ್ನು ಬೆಳೆಯುವಂತಹದ್ದು, ಅಂದರೆ ಒಳ್ಳೆ ನೀರಾವರಿ ಸೌಕರ್ಯ ಅನುಕೂಲ ಮಾಡಿಕೊಂಡು ಬೆಳೆಗಳನ್ನು ಬೆಳೆಸುವಂತಹ ಪ್ರಯತ್ನಕ್ಕೆ ಮಿಥುನ ರಾಶಿಯವರು ಈ ಟೈಮಲ್ಲಿ ನೀವು ಕೈ ಹಾಕಿದ್ರೆ ಒಳ್ಳೆ ರೀತಿಯ ಜಯ ಸಿಗುವಂತಹದ್ದು ನಿಮ್ಮದಾಗಿರುತ್ತೆ. ಇನ್ನು ವೈಯಕ್ತಿಕವಾದಂತಹ ಬಲಾಬಲಗಳು ನೋಡಿ, ನಿಮ್ಮದೇ ಆದಂತಹ ಒಂದು ಸದೃಢವಾದಂತಹ ಮನೋಸ್ಥಿತಿ ಇರುತ್ತೆ, ಅವೆಲ್ಲವೂ ಕೂಡ ಈ ಸಮಯದಲ್ಲಿ ಸಕ್ಸಸ್ ಸಿಗತ್ತೆ, ಮತ್ತೆ ಒಂದು ಸುಖ ನೆಮ್ಮದಿ ಸಿಗತ್ತೆ. ಒಳ್ಳೆ ಮಿತ್ರರಿಂದ ಈ ಒಂದು ಬಿಸ್ನೆಸ್ ಆಗಿರ್ಬೋದು, ವ್ಯವಹಾರ ವಹಿವಾಟುಗಳು ಮಾಡುವಂಥ ವಿಚಾರ ಆಗಿರ್ಬೋದು, ನಿಮ್ಮ ವೈಯಕ್ತಿಕವಾದಂತಹ ಸ್ಥಿರತೆಗೆ ಸ್ನೇಹಿತರ ಒಂದು ಸಹಕಾರ, ಸಹಬಾಳ್ವೆ, ಅನುಕೂಲ ಚೆನ್ನಾಗಿ ಸಿಗುತ್ತೆ. ಮತ್ತೆ ಆರೋಗ್ಯವೇ ಮಹಾಭಾಗ್ಯ. ಈ ಸಮಯದಲ್ಲಿ ಕೂಡ ಸ್ವಲ್ಪ ಆರೋಗ್ಯ ಸುಧಾರಣೆಗಳಾಗುವಂತಹದ್ದು, ಸ್ವಲ್ಪ ಶೀತ, ಅಲರ್ಜಿ ಇವೆಲ್ಲ ಕೂಡ ಇರುತ್ತೆ. ಅಂತಹವೆಲ್ಲವೂ ಕೂಡ ನೀವು ನಿವಾರಣೆ ಮಾಡಿಕೊಳ್ಳುವಂತಹ ಸಮಯ ಈ ಟೈಮ್ ಆಗಿರುತ್ತೆ. ವಿಶೇಷವಾಗಿ ವೃತ್ತಿ ನೋಡಿ, ಯಾರೆಲ್ಲ ಒಂದು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತೀರಾ, ಮತ್ತೆ ಒಂದು ಕಂಪ್ಯೂಟರ್ ರಿಲೇಟೆಡ್ ಇರ್ತಕ್ಕಂಥದ್ದು ಅಂತಂದ್ರೆ ಈ ಒಂದು ಸಾಫ್ಟ್ವೇರ್ ಕಂಪನಿಗಳವರಿಗೆ ಒಳ್ಳೆ ರೀತಿಯ ಶ್ರೇಷ್ಠವಾದಂತಹ ಮಿಥುನ ರಾಶಿಗೆ ಜಾಬ್ಗಳು, ಸ್ಥಾನ ಸಿಗುವಂತಹದ್ದು, ಒಳ್ಳೆ ಪೋಸ್ಟಿಂಗ್ ಸಿಗುವಂತಹದ್ದು ನೋಡಿ. ಇಷ್ಟು ದಿನ ಮಿಥುನ ರಾಶಿಯವರು ಅಲೆದಾಟ, ಜಾಬ್ಗಳೇ ಸಿಗ್ತಾ ಇಲ್ಲ, ಒಳ್ಳೆ ಪ್ಲೇಸ್ಮೆಂಟ್ ಸಿಗ್ತಾ ಇಲ್ಲ, ಒಳ್ಳೆ ರೀತಿಯ ಒಂದು ನಮಗೆ ವ್ಯಾಸಂಗಕ್ಕೆ ತಕ್ಕಂತಹ ಜಾಬ್ ಸಿಕ್ಕಲಿಲ್ಲ, ಒಳ್ಳೆ ಸ್ಕಿಲ್ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಅನುಭವ ಇದೆ, ಆದರೂ ಜಾಬ್ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಪರಿತಾಪನೆ ಇರುತ್ತೆ ಮಿಥುನ ರಾಶಿಯವರಿಗೆ. ಆದರೆ ಈ ಸಮಯದಲ್ಲಿ ನಿಮ್ಮ ಒಂದು ನಿರ್ಣಯಕ್ಕೆ ತಕ್ಕಂತೆ ಫಲಗಳು ಸಿಕ್ಬಿಡುವಂತಹದ್ದಿದೆ. ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತೆ, ಒಳ್ಳೆ ಇಂಟರ್ನ್ಯಾಷನಲ್ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂತಹ ಸದವಕಾಶ ಸಿಗುತ್ತೆ. ಈ ರೀತಿಯ ಒಂದು ಮಹಾಭಾಗ್ಯ ನಿಮ್ಮದಾಗುವಂತಹದ್ದು ಇದೆ ನೋಡಿ. ಎಷ್ಟೊಂದು ಅದ್ಭುತಗಳು ಗುರುವಿನ ದೃಷ್ಟಿ ಮತ್ತು ಸಂಚಾರದಿಂದ ಇರುತ್ತೆ ಅಂತ ಅಲ್ವಾ. ಹಾಗಾಗಿ ಗುರು ಬಹಳಷ್ಟು ಬಲಗಳನ್ನ ಒಂದು ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ 3 ಸ್ಥಾನಗಳಿಗೆ ಬಹುಮುಖ್ಯವಾಗಿ ದೃಷ್ಟಿ ಬೀರುವುದರಿಂದ ಈ ಒಂದು ಫಲಗಳು ಹೆಚ್ಚಿನ ಸ್ಥಿತಿಯಲ್ಲಿ ನಿಮಗೆ ಸಿಗುವಂತಹದ್ದಿರುತ್ತೆ. ಹಾಗಾಗಿ ಒಂದು ಗುರುಗ್ರಹದ ಫಲ ನಿಮಗೆ ಈ ಒಂದು ಸಮಯದಲ್ಲಿ ಶ್ರೇಷ್ಠತರವಾಗಿರುತ್ತೆ. ಈ 5 ತಿಂಗಳಲ್ಲಿ ಅತ್ಯದ್ಭುತವಾದಂತಹ ಬದಲಾವಣೆಗಳನ್ನ ಅಂದ್ರೆ ನೋಡಿ, ಒಂದೊಂದು ಪುರ ಜೀವನದಲ್ಲಿ ಒಂದೊಂದು ವಿಷಯದಲ್ಲಿ ಬದಲಾವಣೆ ಆಗ್ಬಿಡ್ತು ಅಂತಂದ್ರೆ ಆ ಒಂದು ಸ್ಥಿತಿಯಲ್ಲೇ ಹೊಡ್ಕೊಂಡು ಹೋಗ್ತಾ ಇರತ್ತೆ. ಜೀವನದಲ್ಲಿ ಯಾವಾಗಲೂ ಐಶ್ವರ್ಯ ಬೆಳಿಬೇಕು ಅಂತೇನಿಲ್ಲ, ಒಂದು ರೀತಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆ ಒಂದು ಮೂಮೆಂಟ್ಸ್ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ.
ಹಾಗಾಗಿ ಈ ಒಂದು 5 ತಿಂಗಳಲ್ಲಿ ಒಳ್ಳೆಯ ರೀತಿಯ ಅದ್ಭುತಗಳ ಒಂದು ಸದವಕಾಶ ಸಿಗುವಂತಹದ್ದು, ಸಾಧಿಸುವಂತಹದ್ದು, ಒಳ್ಳೆಯ ರೀತಿ ಪ್ರತಿಫಲಗಳಿದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸುವಂತಹದ್ದು. ಹಾಗಾಗಿ ಶ್ರೀ ಶನೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಶನಿ ದೇವಾಲಯದ ಮುಂದೆ ಎಳ್ಳುಬತ್ತಿಯನ್ನು ಬೆಳಗಿಸಿ, ಮತ್ತು ಕರಿ ಎಳ್ಳು ಮಿಶ್ರಣ ಮಾಡಿರ್ತಕ್ಕಂತಹ ಒಂದು ರೊಟ್ಟಿ ಎಲ್ಲ ಆಗಿರ್ಬೋದು ಅಥವಾ ಆಹಾರ ಪದಾರ್ಥದಲ್ಲಾಗಿರ್ಬೋದು ಮಿಶ್ರಣ ಮಾಡಿ ಕೋತಿಗಳಿಗೆ, ಕಾಗೆಗಳಿಗೆ ಮತ್ತು ಪಕ್ಷಿಗಳಿಗೆ ನೀಡುವುದರಿಂದ ನಿಮ್ಮ ಒಂದು ಸಂಕಷ್ಟಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಯಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ಯಾರು ಅನಾರೋಗ್ಯದಿಂದ ಇರ್ತಾರೋ ಅಂತಹವರು ಈ ಪರಿಹಾರಗಳು ಮಾಡೋದು ಶ್ರೇಷ್ಠತರವಾಗಿರುತ್ತೆ. ಎಲ್ಲರೂ ಕೂಡ ಇವೆಲ್ಲ ಪಾಲನೆ ಮಾಡಿ ನಿಮ್ಗೆಲ್ಲರೂ ಕೂಡ ಗುರುವಿನ ಅನುಗ್ರಹ ಸಿಗಲಿ, ನಿಮ್ಮ ಇಷ್ಟದೇವರ ಅನುಗ್ರಹ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.